ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ರವರು. ನಮಸ್ಕಾರ ಲಕ್ಷ್ಮೀಕಾಂತ್ ಅವರು. ನಮಸ್ಕಾರ. ಸಂಜೆ ಸಮಯ ಪತ್ರಿಕಾ ಚಾನಲ್ಗೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಹಲವಾರು ದಶಕಗಳ ಅನುಭವ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಿವಾದಾತ್ಮಕವಾದಂಥ ವಿಷಯಗಳು ಹರಿದಾಡ್ತಾ ಇದೆ. ಹಲವಾರು ಮಾಧ್ಯಮಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾದಂಥ ವಿಷಯ ಅಂದ್ರೆ ಪರಂಗಿಪಳ್ಳಿ ಅನ್ನುವಂಥ ಕ್ಷೇತ್ರದಲ್ಲಿ 90ನಲ್ಲಿ ತಗೊಂಡಿದ್ದು, 92ನಲ್ಲಿ ಅದು ಮತ್ತೆ ಕಡತದಲ್ಲಿ ಇಲ್ಲ ಅನ್ನುವಂಥ ವಿಷಯ ಎಲ್ಲ ಕಡೆ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಮಸ್ತೆ. ಮೊದಲು ನಮ್ಮ ಸಂಜೆ ಸಮಯ ಪತ್ರಿಕೆ ಹಾಗೂ ನಿಮ್ಮ ಈ ನ್ಯೂಸ್ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಾವು ಹೇಳಿದ್ದು ಆ ವಿಷಯ ನಾನು ಸಹ ಮೊನ್ನೆಯಿಂದ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀನಿ. ತಾವು ಹೇಳಿದಾಗೆ 1990ರಲ್ಲಿ ಅಂದಿನ ಅಧ್ಯಕ್ಷರಾಗಿದ್ದಂಥ ದಿವಂಗತ BNV ಸುಬ್ರಹ್ಮಣ್ಯವರು ಆ ಸಂದರ್ಭದಲ್ಲಿ ಅದನ್ನು ಪರ್ಚೇಸ್ ಮಾಡಿದ್ರು ಅನ್ನತಕ್ಕಂಥದ್ದು ನನಗೂ ಮಾಹಿತಿ ಬಂತು. ಆ ನಂತರ 1992ರಿಂದ ಇತ್ತೀಚೆಗೆ ಈ ಒಂದು ವಿಷಯ ಪ್ರಸ್ತಾಪ ಆಗುವವರೆಗೂ ಸುಮಾರು 17 ವರ್ಷಗಳ ಕಾಲ ಬುಕ್ ಆಫ್ ಅಕೌಂಟ್ಸಿಂದ ಅದು ಇರಲಿಲ್ಲ, ಅದು ಕಾಣೆಯಾಗಿದೆ, ಅದನ್ನು ಎಂಟ್ರಿ ಮಾಡಿಲ್ಲ ಅಂತಕ್ಕಂಥ ವಿಷಯ ನನಗೂ ಸಹ ಮೊನ್ನೆ ತಿಳಿತು, ಈಗ 2 ದಿವಸದಿಂದ. ಆ ಅವಧಿನಲ್ಲಿ ಯಾತಕ್ಕೋಸ್ಕರ ಅದು ಆ ಒಂದು ಕಡತದಲ್ಲಿ ಸೇರಿಸಲಿಲ್ಲ ಅನ್ನತಕ್ಕಂಥದ್ದು ಅದು ನಮಗೂ ಸಹ ಅದು ಪ್ರಶ್ನೆಯಾಗಿ ಉಳಿದಿದೆ. ಈಗ 1990ರಲ್ಲಿ ಪರ್ಚೇಸ್ ಮಾಡಿ 2 ವರ್ಷಗಳ ಕಾಲ ಅದರೆಲ್ಲ ಅಕೌಂಟ್ಸ್ ಅಲ್ಲಿ ತೋರಿಸಿ 92ರಿಂದ ಇದುವರೆಗೂ ಯಾಕೆ ಬರಲಿಲ್ಲ ಅದು ಮತ್ತೊಂದ್ಸರಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಆ ನಂತರ 2009ರಲ್ಲಿ ಮಾನ್ಯ ದಿವಂಗತ CVR ಶಾಸ್ತ್ರಿಗಳವರು ಅಧ್ಯಕ್ಷರಾಗಿದ್ದರು. ಆವಾಗ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡ್ರು. ಹಾಗೆಯೇ ನಮ್ಮಲ್ಲಿ ಖ್ಯಾತ ಉದ್ದಿಮೆದಾರರಾಗಿರತಕ್ಕ ಸನ್ಮಾನ್ಯ P. ದಯಾನಂದ ಪೈ ಅವರನ್ನ ಅವತ್ತು ಕೋಶಾಧ್ಯಕ್ಷರಿಗೆ ಟ್ರೆಷರರ್ ಆಗಿ ಅವತ್ತು ನೇಮಕ ಮಾಡಿ ಆ ಕಮಿಟಿಯನ್ನು ರಚನೆ ಮಾಡಿದ್ರು. 2009ರಲ್ಲಿ ಈ ಮಹಾಸಭಾ ಕಾರ್ಯಚಟುವಟಿಕೆ ಮುನ್ನಡೆದಂಥ ಸಂದರ್ಭದಲ್ಲಿ ಆ ಒಂದು ಜಾಗ ತಾವೀಗೇನು ಹೇಳಿದ್ದೀರಾ, ಆ ಒಂದು ಜಾಗ ಪರಂಗಿಪಳ್ಳಿದ್ದ ಒಂದು 50-80 ಅಡಿ ಜಾಗ ಅವ್ರ ಗಮನಕ್ಕೆ ಆ ಫೈಲ್ ನೋಡಿದಾಗ 17 ವರ್ಷ ಕಾಣೆಯಾಗಿದ್ದಂಥ ಫೈಲು ಆವಾಗ ಅವರು ಅದನ್ನ ಯಾವುದೋ ಸಂದರ್ಭದಲ್ಲಿ ನೋಡಿ ಆ ಒಂದು ಸೈಟ್ ಬಗ್ಗೆ ಅವರು ವಿಚಾರ ಮಾಡಿದ್ದಾರೆ. ಅದು ಡಿಸ್ಪ್ಯೂಟಲ್ಲಿದೆ, ಅದಕ್ಕೋಸ್ಕರ ಅದನ್ನ ಅವರು ಯಾರೋ ಬಿಲ್ಡರ್ ಜೊತೆ ಯಾರೋ ಸಮ್ ಪರ್ಸನ್ ಜೊತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆ ನಂತರ ಅವ್ರ ಹತ್ರ ಮಾತಾಡಿ ಅದನ್ನ ನಮ್ಮ ಗಮನಕ್ಕೆ ತಗೊಂಡ್ಬಂದ್ರು. ಈ ಥರ ಇದೆ, ಆ ಸೈಟು ಡಿಸ್ಪ್ಯೂಟಲ್ಲಿದೆ, ಅಥವಾ ರೆವಿನ್ಯೂ ಸೈಟು, ಅದಕ್ಕೋಸ್ಕರ ಅದು ಮುಂದೆ ಅದು ನಮ್ಮ ಕೈ ಸೇರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಅದನ್ನ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, 10 ಲಕ್ಷ ರೂಪಾಯಿ ಮಾತನಾಡಿದ್ದೀನಿ. ಅದಕ್ಕೋಸ್ಕರ ಅದನ್ನ ನಾವು ಕೊಟ್ಬಿಟ್ಟು ಈಗ ಮಹಾಸಭೆಗೆ ಆ ದುಡ್ಡನ್ನು ನಾವು ತಂದರೆ ಆರ್ಥಿಕವಾಗಿ ನಮಗೆ ಹಲವಾರು ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅದಕ್ಕೋಸ್ಕರ ಒಂದು GPA ಮಾಡಿಬಿಟ್ಟು ಒಂದು ಸೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ಅದನ್ನು ಕೊಡೋಣ, ಅವರು ದುಡ್ಡು ಬರೋದನ್ನು ನಾವು ಮಹಾಸಭೆಗೆ ಉಪಯೋಗಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಅದನ್ನು ನನ್ನ ಹತ್ರ ಆ ಪೇಪರ್ ರೆಡಿ ಮಾಡಿ ನನ್ನನ್ನು ಅದಕ್ಕೆ ಸಾಕ್ಷಿಯಾಗಿ ಒಂದು ಸಿಗ್ನೇಚರ್ ತಗೊಂಡ್ರು. ಹಾಗೆಯೇ ಹಿಂದಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಸನ್ಮಾನ್ಯ ವೆಂಕಟನಾರಾಯಣನವ್ರನ್ನ KN ವೆಂಕಟನಾರಾಯಣನವ್ರು ಅವರು ಒಬ್ರು ಸಾಕ್ಷಿಯಾಗಿ ತಗೊಂಡ್ರು. ಆ ನಂತರ ಅವರು 1 ಲಕ್ಷ ರೂಪಾಯಿ ಈಗ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ. ಮಿಕ್ಕಿದ್ದನ್ನ ಆ ನಂತರ ಅವರು ನಮಗೆ ಅದು ಕೊಡ್ತಾರೆ ಅಂತಕ್ಕಂಥ ಒಂದು ಕರಾರು ಪತ್ರವನ್ನು ಮಾಡಿ ನನಗೆ ಅದನ್ನ ಸಹಿ ಮಾಡ್ಲಿಕ್ಕೆ ಹೇಳಿದಾಗ ನಾನು ಸಹಿ ಮಾಡಿದೆ. ಆ 1 ಲಕ್ಷ ರೂಪಾಯಿ ಅವ್ರು ಕೊಟ್ಟಿರೋದು ತಪ್ಪು. ಮುಂದಿನ ವ್ಯವಹಾರದ ಬಗ್ಗೆ ನಾನು ಅವ್ರಿಗೆ ಕೇಳಿದಾಗ ಅದಿನ್ನ ಆಗಿಲ್ಲ, ನಡೀತಾ ಇದೆ. ಈ 1 ಲಕ್ಷ ರೂಪಾಯಿ ಅದು ಬಂದಿದೆ. ಆ ದೃಷ್ಟಿಯಿಂದ ಮುಂದೆ ಅವರು ಇದನ್ನೆಲ್ಲ ಸ್ವಲ್ಪ ಅದೆಲ್ಲ ಡಿಸ್ಪ್ಯೂಟ್ ಇರೋದ್ರಿಂದ ಅದನ್ನು ಸರಿ ಮಾಡ್ಕೊಂಡು ನಿಮಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರು ಮಾತನಾಡ್ಕೊಂಡ್ರಂತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆಂದ್ರೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಯಾವುದೇ ಹಣಕಾಸಿನ ವ್ಯವಸ್ಥೆಗೆ ನಾನು ಅದರಲ್ಲಿ ಯಾವುದೇ ನನ್ನ ಇಂಟರ್ಫಿಯರೆನ್ಸಲ್ಲಿ ನಾನು ಭಾಗಿಯಾಗಿಲ್ಲ. ಯಾಕೆಂದರೆ ನಾನು ಮೊದಲಿಂದಲೂ ನನ್ನ ನೇಚರ್ ಏನಂದರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋ ಸಂಘಟನಾ ದೃಷ್ಟಿಯಿಂದ ನಮ್ಮ ಸಮುದಾಯ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬರೋದು ನನ್ನ ಸ್ವಭಾವ. ಅದು
ಹಣಕಾಸಿನ ವಿಷಯದಲ್ಲಿ ಮಾತ್ರ ಎಂದಿಗೂ ಯಾವತ್ತೂ ನಾನು ಅದರ ಪ್ರವೇಶ ಮಾಡಿಲ್ಲ. ಮತ್ತು ಹಣಕಾಸಿನ ವಿಷಯದಲ್ಲಿ ನನ್ನ ಗಮನಕ್ಕೆ ಯಾವುದೇ ರೀತಿ ಅವ್ರ ತರ್ತಾನೂ ಇರಲಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮತ್ತೆ ಅಂದಿನ ಖಜಾಂಚಿಗಳು ಅದು ವ್ಯವಹಾರ ಮಾಡ್ತಾ ಇದ್ರು. ಈಗ ಅವರು ನಿಮ್ಮ GPIಗೆ ನಿಮ್ಮ ಸಾಕ್ಷಿ ಹಾಕ್ಸ್ಕೊಂಡ್ರು, ದುಡ್ಡು ವಾಪಸ್ ಬಂತು, ಅಕೌಂಟಿಗೆ ಬಂದಿದೆ, ಎಲ್ಲ ಸರಿ. 1992ರಿಂದ ನಿಮ್ಮ ರೆಕಾರ್ಡ್ಸ್ ಅಲ್ಲಿ ಅದು ಕಾಣೆ ಆಗಿದ್ದು ಹೇಗೆ? ಅದಕ್ಕೆ ಯಾರು ಹೊಣೆ? ಅದಾದ ನಂತರ ಕೂಡ 2009ರವರೆಗೂ ಬಹಳಷ್ಟು ಜನ ಪದಾಧಿಕಾರಿಗಳಾದ್ರು. ಹೌದು, ಅವ್ರ ಗಮನಕ್ಕೆ ಇದು ಬರ್ಲಿಲ್ವಾ? ಇದೆಲ್ಲ ತೆಗೆಯೋದಿಕ್ಕೆ ಹಿಂದಿನ ಅಧ್ಯಕ್ಷ ಬರ್ಬೇಕಾಗಿತ್ತ? ಈಗ ಆವತ್ತಿನ ದಿವಸ ಅಧ್ಯಕ್ಷರಾಗಿದ್ದವರು ಈಗಾಗಲೇ ತಾವು ಹೇಳಿದಾಗೆ BNV ಸುಬ್ರಹ್ಮಣ್ಯಂ ಅವರು ಮತ್ತು ಅನೇಕರು ಅವತ್ತು ಪದಾಧಿಕಾರಿಗಳಾಗಿದ್ರು. ಜನರಲ್ ಸೆಕ್ರೆಟರಿ ಇದ್ರು, ಟ್ರೆಷರರ್ ಇದ್ರು. ಅಲ್ಲಿಂದ ಹಿಡಿದು 17 ವರ್ಷ ಬೇರೆಯವರು ಅನೇಕರು ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಟ್ರೆಷರರ್ ಆಗಿ ಬಂದು ಹೋಗಿದ್ದಾರೆ. ಅದು ಯಾಕೆ ಅವರು ಅದನ್ನ ಅಕೌಂಟ್ಸ್ ಅಲ್ಲಿ ತರಲಿಲ್ಲ, ತಪ್ಪು ಅದನ್ನ ಯಾಕೆ ಅಲ್ಲಿಂದ 92ರಿಂದ ಅದು ಅಕೌಂಟ್ಸ್ ಅಲ್ಲಿ ಕಣ್ಮರೆ ಆಯ್ತು, ಯಾಕೆ ಅದು ಕಂಟಿನ್ಯೂ ಮಾಡಲಿಲ್ಲ ಅನ್ನೋದು ಅದು ಇವತ್ತಿನ ದಿವಸ ಈ ಒಂದು ಸಮಸ್ಯೆ ಕಾರಣ ಆಯಿತು. ಆದರೆ 2009ರಲ್ಲಿ ಏನು CVR ಶಾಸ್ತ್ರಿಗಳು ಅದನ್ನು ಮಾಡಿದ್ರು, ಅವರು ಒಂದು ಒಳ್ಳೆ ದೃಷ್ಟಿಯಿಂದ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಯ್ತು. ಯಾಕೆಂದ್ರೆ ಕಳೆದೋಗೋದಂಥದ್ದು ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಏನೋ ಒಂದು ಅಮೌಂಟ್ ಬರಲಿ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿದಾಗ ನಾನು ಅದಕ್ಕೆ ಆಗ್ಬೋದು ಸರ್ ಅಂತಕ್ಕಂಥದ್ದು ಹೇಳಿದೆ. ಆ 1 ಲಕ್ಷ ರೂಪಾಯಿ ಅವ್ರು ಕೊಟ್ಟಿರೋದು ಮತ್ತೆ ಯಾಕೆ ನನಗೆ ಸಂಬಂಧ ಇಲ್ಲ. ನಂದೇನಿದ್ರು ಅಂದ್ರೆ ಇದಕ್ಕೆ ನನ್ನ ಕೆಲಸ ಆಡಳಿತಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ಹೊರತು ಹಣಕಾಸಿಗೆ ಸಂಬಂಧಪಟ್ಟಿದ್ದಲ್ಲ. ಆ ದೃಷ್ಟಿಯಿಂದ ಅವರು ಏನು ಆ 1 ಲಕ್ಷ ರೂಪಾಯಿ ತಗೊಂಡ್ರು ತಪ್ಪಲ್ಲಿ ಮುಂದೇನಾಯ್ತು ಅದು ನನ್ನ ಗಮನಕ್ಕೆ ಅವ್ರು ತರಲಿಲ್ಲ. ಈಗ ಇತ್ತೀಚೆಗೆ ನಮ್ಮ ಕಿಲ್ಕನಾಳ್ ಬ್ರಾಹ್ಮಣ ಮಹಾಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಸಾಮಾನ್ಯ ಅಧ್ಯಕ್ಷರಾಗಿ ಪ್ರಸ್ತುತ ಅಧ್ಯಕ್ಷರಾಗಿದ್ದ ರಘುನಾಥ್ರವರು ಹೀಗೆ ಯಾಕೆಂತಂದ್ರೆ ಅವರು ಅಧಿಕಾರ ತಗೊಳ್ಳುವಾಗ ಯಾವುದೇ ರೀತಿಯ ಕಡಿತ ಆಗಲಿ ಅದು ಇದು ಯಾವುದು ರೆಕಾರ್ಡ್ಸ್ ಇಲ್ದಾನೆ ಅವರು ಅಧಿಕಾರ ತಗೊಂಡ್ರು. ಅಧಿಕಾರ ತಗೊಂಡ ನಂತರ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಈ ಒಂದು ಕಡಿತ ಅವ್ರ ಕೈಗೆ ಸಿಕ್ಕಿ ಅದನ್ನು ಪರಿಶೀಲನೆ ಮಾಡಿದಾಗ ಈ ಒಂದು ವಿಷಯ ಹೊರಗಡೆ ಬಂತು. ಈಗ ಅವರಿಗೆ ಕೈ ಸಿಕ್ಕಿದೆ ಕಡಿತ ಅಂತ ಹೇಳ್ತಾ ಇದ್ದೀರಾ. ಇದು ಹಿಂದಿನ ಅಧ್ಯಕ್ಷರುಗಳಾಗಿದ್ದಂಥವ್ರು ಅಂದ್ರೆ ಹಿಂದಿನ ಪದಾಧಿಕಾರಿಗಳು ಕೂಡ ಇದನ್ನು ತೆಗಿಬಹುದಾಗಿತ್ತು ಮನಸ್ಸು ಮಾಡಿದ್ರೆ. ಅದ್ರ ಬಗ್ಗೆ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಯಾವ ಉದ್ದೇಶದಿಂದ ಅದು ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ 17 ವರ್ಷಗಳ ಕಾಲ ಅದು ಬುಕ್ ಆಫ್ ರೆಕಾರ್ಡ್ಸ್ ಬಂದೇ ಇಲ್ಲ. ಅಂದ್ರೆ ಅಲ್ಲಿಂದ ಎಲ್ಲಾ ಅಧ್ಯಕ್ಷರಾದಂತವ್ರಿಗೂ ಈ ವಿಷಯ ಗಮನಕ್ಕಿದೆ. ನಾವು ಹಾಗಂತ ನಾವು ಭಾವನೆ ಮಾಡ್ಕೊಳ್ಳೇಬೇಕಾಗ್ತದಲ್ಲ, ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಆವತ್ತು ಏನು ಯಾವ ಅಧ್ಯಕ್ಷ ಇದ್ದವರು ಅದು ರಿಜಿಸ್ಟರ್ ಆಯ್ತು, ಆವತ್ತಿಂದ ಇವತ್ತಿನವರೆಗೂ ಅದನ್ನ ಯಾರು ಚಾರ್ಜ್ ತಗೋತಾರೆ ಹೊಸ ಅಧ್ಯಕ್ಷರು ಅದನ್ನೆಲ್ಲ ಫೈಲ್ಸ್ ತಗೊಂಡೇ ಇರ್ತಾರೆ, ರೆಕಾರ್ಡ್ಸ್ ತಗೊಂಡೇ ಇರ್ತಾರೆ. ಸೊ ಅಲ್ಲಿಗೆ ಅವ್ರಿಗೆ ಗೊತ್ತಿರುತ್ತೆ. ಯಾಕೆ ನನಗೆ ಗೊತ್ತಿಲ್ಲ ಯಾವ ಉದ್ದೇಶದಿಂದ ಅದು ಕಣ್ಮರೆ ಆಗಿದೆ, ಅದು ಗೊತ್ತಿಲ್ಲ. ಈಗ ಇವರು ಮಾಡಿದ ನಂತರ ಈಗ ರಘುನಾಥ್ರವರು ಅದನ್ನ ರೆಕಾರ್ಡ್ಸ್ ನೋಡಿದ್ಮೇಲೆ ಅದರಿಂದ ನನಗೆ ಮಾಹಿತಿ ಬಂತು. ಮತ್ತೆ ಅದರಲ್ಲಿ ಒಂದೇನಾಗಿದೆ, ಆ 1 ಲಕ್ಷ ರೂಪಾಯಿ ಇವರು ಅಡ್ವಾನ್ಸ್ ತಗೊಂಡಿರೋದು ಯಾಕೆಂದ್ರೆ ಒಂದು ಬರೀ ವಿಟ್ನೆಸ್ ಆಗ್ತದೆ ಅಷ್ಟೇ ನನ್ನ ಕೆಲಸ, ಮಿಕ್ಕಿದ್ದು ಹಣಕಾಸಿಗೆ ಸಂಬಂಧಪಟ್ಟಾಗ ನನ್ನ ಕೆಲಸ ಅಲ್ಲ. ಸೊ ಆ ದೃಷ್ಟಿಯಿಂದ ಇವ್ರು 1 ಲಕ್ಷ ರೂಪಾಯಿ ಅವರು ಹಣ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ನಮ್ಗಿರ್ಲಿಲ್ಲ. ಈಗ ರಘುನಾಥ್ರವರು ಆ ಕಡಿತ ತೆಗೆಸಿ ಅದು ನೋಡಿದಾಗ ಆ 1 ಲಕ್ಷ ರೂಪಾಯಿ ಸಹ ಬಂದಿಲ್ಲ, ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾರಾಟ ಆಗಿದೆ, ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ನಡೆದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನಮಗೆ ತಿಳಿಸಿದಾಗ ಬಹುಶಃ ಇದೇನಪ್ಪ ಇದು ಈ ತರ ಆಗಿದೆಯಲ್ಲ. ಅಡ್ವಾನ್ಸ್ ತಗೊಂಡಂತ 1 ಲಕ್ಷ ರೂಪಾಯಿ AKBMS ಅಕೌಂಟಿಗೆ ಬಂದಿದೆಯಾ ಬಂದಿಲ್ವಾ? ಇಲ್ಲ, ಈಗ ಅದನ್ನ ಮೊನ್ನೆ ದಿವಸ ಈ ಒಂದು ಇಶ್ಯೂ ಆದ್ಮೇಲೆ ಅಧ್ಯಕ್ಷರಾದ ರಘುನಾಥ್ರವರು ಅದ್ರ ಬಗ್ಗೆ ಕೂಲಂಕುಷವಾಗಿ ಕಡಿತ ಎಲ್ಲ ಅವರು ಪರಿಶೀಲನೆ ಮಾಡಿದಾಗ ಮೊದಲಿಗೆ ಅದು ಹಣಕಾಸಿಂದ ಅವ್ರಿಗೆ ಸಿಕ್ಕಿರ್ಲಿಲ್ಲ, ಬರೀ ಈ ಪೇಪರ್ ಸಿಕ್ಕಿತ್ತು ಅಷ್ಟೇ. ಇವರು ತಗೊಂಡಿರೋದು 1992ರಿಂದ 2009ವರೆಗೂ ಕಡಿತ ಯಾವುದೇ ರೆಕಾರ್ಡ್ನಲ್ಲಿ ಇಲ್ದಲೇ ಇರೋದು, ನಮ್ಮ ರೆಕಾರ್ಡ್ಸ್ನಲ್ಲಿ AKBMS ರೆಕಾರ್ಡ್ಸಲ್ಲಿ ಇಲ್ದಲೇ ಇರೋದು, ಮತ್ತೆ 2009ರಲ್ಲಿ ಇವರು ಮಾರಾಟ ಮಾಡಿರೋದು ಆ ಕಡಿತ ಸಿಕ್ಕಿದೆ ಅಷ್ಟೇ ಮಾತ್ರ ಗೊತ್ತಿತ್ತು ಹೊರತು ಹಣಕಾಸಿಂದ ಅವರು ಎಲ್ಲೋ ಇಲ್ಲ. CVR ಶಾಸ್ತ್ರಿ ಅವರು ತಗೊಂಡಿರ್ಬೇಕು, ಅದು ಇದರಲ್ಲಿ ಎಂಟರ್ ಆಗಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಇತ್ತು. ಆದರೆ ರಘುನಾಥ್ರವರು ಅದೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಅಕೌಂಟ್ಸ್ ಎಲ್ಲ ತೆಗೆಸಿ ನೋಡಿದಾಗ ಆ 1 ಲಕ್ಷ ರೂಪಾಯಿ ಅವ್ರ ಹತ್ರ ಏನ್ ಕೊಟ್ಟಿದ್ರು ಅದನ್ನ ತಗೊಂಡ್ಬಂದು ಇದಕ್ಕೆ ಜಮೆ ಮಾಡಿದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ. ಅದೆಲ್ಲೂ ಮಿಸ್ಯೂಸ್ ಆಗಿಲ್ಲ. ಅವ್ರು ನಿನ್ನೆ ದಿವಸ ನಮ್ಮ ಅಧ್ಯಕ್ಷರು ರಘುನಾಥ್ರವರು ಅದ್ರ ಬಗ್ಗೆ ಇಲ್ಲ ಸರ್, ಆ 1 ಲಕ್ಷ ರೂಪಾಯಿ ಮಿಸ್ಯೂಸ್ ಆಗಿಲ್ಲ, ಅದು ನಮ್ಮ ಇದಕ್ಕೆ ಜಮೆ ಆಗಿದೆ, ಅದು ಚೆಕ್ ಕೊಟ್ಟಿದ್ದಾರೆ, ಅದು ಜಮೆ ಆಗಿದೆ, ಅದಕ್ಕೋಸ್ಕರ ಅಲ್ಲೇನು ಯಾವುದೇ ತರದ ಅಲ್ಲಿ ಇದು ನಡೆದಿಲ್ಲ, ಅವ್ಯವಹಾರ ನಡೆದಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಮೊನ್ನೆ ಸಭೆ ಕರೆದ್ರು, ಪ್ರಮುಖರು ಸಭೆ ಕರೆದು ಮಾತಾಡಿದ್ರು. ಇದನ್ನ ನಾನು ಒಂದು ಹೈ ಪವರ್ ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಎನ್ಕ್ವೈರಿಗೆ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿದ್ದಂತ ಸಭೆಯ ಪ್ರಮುಖರೆಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟರು.
ಅದಾದ ನಂತರವೂ ಕೂಡ ಕೆಲವು ವ್ಯಕ್ತಿಗಳು, ಇದು ಲಕ್ಷ್ಮೀಕಾಂತ್ ಅವರೇ ಗುರು ಮಾಡಿಬಿಟ್ಟಿದ್ದಾರೆ, 25 ಕೋಟಿ ಲಾಸ್ ಆಗಿದೆ KPMSಗೆ ಅನ್ನುವಂಥ ಸುದ್ದಿಗಳನ್ನ ವಾಟ್ಸಾಪ್ನಲ್ಲಿ ಹರಿಬಿಟ್ಟಿದ್ದಾರೆ. ಈಗ ಹಿಂದೆ 2019ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 18-19ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಹಿಂದಿನ ಅಧ್ಯಕ್ಷರು ಸನ್ಮಾನ್ಯ ಅಶೋಕ್ ಅರಳಿ ಅವರು, ಸನ್ಮಾನ್ಯ ಈಗ ಅಧ್ಯಕ್ಷರಾದ ರಘುನಾಥ್ ಅವರು, ನಾನು ಲಕ್ಷ್ಮೀಕಾಂತ್ 3 ಜನರು ಅವತ್ತಿನ ಸ್ಪರ್ಧೆ ಮಾಡಿದ್ವಿ. ಆ ಒಂದು ಅವಧಿನಲ್ಲಿ ನಾವು 3 ಜನ ಸ್ಪರ್ಧೆ ಮಾಡಿದ್ರಿಂದ ನಮ್ಮಿಬ್ಬರು ಓಟು ಡಿವೈಡ್ ಆಗಿ ಸನ್ಮಾನ್ಯ ಅಶೋಕ್ ಅರಳಿ ಅವರು ಅದು ಗೆಲುವಾಗದಂಥ ಸಂದರ್ಭ ಬಂತು. ಅವ್ರು ಗೆಲುವಾದ್ರು, ಅವರು ಅಧ್ಯಕ್ಷರಾಗಿ ಅವರ ಅವಧಿ ಪೂರ್ಣ ಮಾಡಿದ್ರು. ಆ ನಂತರ ಈಗ ಅನೇಕ ನನ್ನ ಆತ್ಮೀಯರು, ಹಿತೈಷಿಗಳು, ಸ್ನೇಹಿತರು, ಸರ್ ಇವಾಗ ರಘುನಾಥ್ರವ್ರ ಹತ್ರ ನಾವು ಮಾತಾಡಿದ್ದೀವಿ, ಈ ಒಂದು ಎಲೆಕ್ಷನ್ನಲ್ಲಿ ಇಬ್ಬರು ಒಟ್ಟಾಗಿ ಹೋಗಿ ಮಹಾಸಭೆಗೆ ಒಂದು ಒಳ್ಳೆ ಕೆಲಸಕಾರಿ ಆಗಬೇಕು, ಸಂಘಟನೆ ಆಗಬೇಕು. ಆ ದೃಷ್ಟಿಯಿಂದ ಈ ಸರಿ ನಾವು ಇದು ಎಲೆಕ್ಷನ್ನಲ್ಲಿ ಮತ್ತೆ 3-4 ಜನ ನಿಂತ್ಕೊಂಡ್ರೆ ಅದು ಅಷ್ಟು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ರಘುನಾಥ್ ಅವ್ರ ಜೊತೆನಲ್ಲಿ ಈ ಸರಿ ನೀವು ಸಹಕಾರ ಮಾಡಿದ್ರೆ ಖಂಡಿತ ನಾವು ಈ ಸರಿ ಗೆಲುವು ತಗೊಂಡು ಮಹಾಸಭೆ ಒಳ್ಳೆ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು. ಸುಮಾರು ಎಲೆಕ್ಷನ್ 1 ವರ್ಷ ಇದೇನು ಬೇಕಾದ್ರೆ 25ರ ಎಲೆಕ್ಷನ್ನು. ಆ ನಂತರ ನಾನು ಅವ್ರಿಗೆ ಹೇಳಿದೆ, ನಾನಿನ್ನ ಯಾವುದೇ ರೀತಿ ಅದನ್ನು ತೀರ್ಮಾನ ತಗೊಂಡಿಲ್ಲ, ಇನ್ನು ಅದಕ್ಕೆ ಬಹಳ ಸಮಯ ಇದೆ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ನನಗೆ ಆಗಿರ್ತಕ್ಕಂಥ ನನ್ನ ಹಿತೈಷಿಗಳಿದ್ದಾರೆ, ಮುಖಂಡರಿದ್ದಾರೆ, ಸದಸ್ಯರಿದ್ದಾರೆ, ಮಹಾಸಭಾ ಸದಸ್ಯರಿದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡಿ ಮುಂದೆ ನಾನು ತೀರ್ಮಾನ ತಗೊಳ್ಳೋಣ. ಅದಕ್ಕೋಸ್ಕರ ಈಗಿನ ಇದು ತುಂಬಾ ಅರ್ಲಿ, ಅದಕ್ಕೋಸ್ಕರ ಆಮೇಲೆ ಮಾತಾಡೋಣ ಅಂತ ಸುಮಾರು 7-8 ತಿಂಗಳು ನಾನು ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಲ್ಲ, ನಾನು ಮುಂದುವರಿಯಲಿಲ್ಲ. ಆ ನಂತರ ರಘುನಾಥ್ ಅವ್ರ ಜೊತೆ ಇವರು ಮಾತನಾಡಿ ಮತ್ತು ಅವರ ಏನು ವಿಶ್ವಪ್ರತ್ರೈ ಅವ್ರದ್ದೊಂದು ಸಂಸ್ಥೆ ಇತ್ತು, ಅದರಲ್ಲೆಲ್ಲ ಮಾತನಾಡಿದ ನಂತರ ಅವರ ಸಂಸ್ಥೆಯಲ್ಲಿ ಒಂದು ಎಲ್ಲ ವಿಚಾರ ಮಾಡಿ ತೀರ್ಮಾನ ತಗೊಂಡು, ಇಲ್ಲ ಇದು ಒಳ್ಳೆ ಒಂದು ಸೂಚನೆ ಇದು ಮತ್ತು ಒಳ್ಳೆ ವಿಷಯ ಮುಂದುವರೆದಿದ್ದೀರಾ, ನೀವು ಲಕ್ಷ್ಮೀಕಾಂತ್ ಅವರು ನೀವು ಜೊತೆಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ತೀರ್ಮಾನ ತಗೊಂಡು, ಆಮೇಲೆ ನಮ್ಮ ಸ್ನೇಹಿತರುಗಳು ಅವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಆಗ್ಬೋದು ಲಕ್ಷ್ಮೀಕಾಂತ್ ಅವರು ನಾವು ಮಾತನಾಡಿ ಒಟ್ಟಿಗೆ ಹೋಗೋಣ ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂತು. ಆನಂತರ ನನ್ನ ಹತ್ರ ಬಂದು ಈ ಥರ ಯಾವತ್ತು ನಾವು ಭೇಟಿ ಆಗೋಣ ಸರ್, ರಘುನಾಥ್ ಅವರು ನೀವು ಒಟ್ಟಿಗೆ ಒಂದ್ಸರಿ ಮಾತನಾಡ್ಬಿಟ್ಟು ಇದನ್ನು ಒಂದು ಅಂತಿಮ ತೀರ್ಮಾನಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಹೇಳಿದಾಗ, ಆಮೇಲೆ ನಾನು ಹೇಳಿದೆ ಆಯಿತು ರಘುನಾಥ್ ಅವ್ರನ್ನ ನಾವಿಲ್ಲೇ ನಮ್ಮ ಶಂಕರ ಸೇವಾ ಸಮಿತಿ ದೇವಸ್ಥಾನದಲ್ಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡೋಣ, ಆಯಿತು ನೀವು ಫಿಕ್ಸ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಅವಾಗ ಆವತ್ತಿನ ದಿವಸ ಏನು ಇದನ್ನೆಲ್ಲ ಇಬ್ಬರೂ ಸೇರಿಸಿ ಒಂದು ಮಹಾಸಭಾನಲ್ಲಿ ಒಂದು ಚುನಾವಣೆಗೆ ಹೋಗ್ಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಪ್ರಯತ್ನ ಪಟ್ಟವರಲ್ಲಿ ನಮ್ಮ ಸಂಜೆ ಸಮಯ ಸಂಸ್ಥಾಪಕರು ಮತ್ತು ಮುಖ್ಯ ಸಂಪಾದಕರಾದ ಅನಿಲ್ ರವರು ತಾವು, ಮತ್ತು ಫಿಲಂ ಇಂಡಸ್ಟ್ರಿನ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಸನ್ಮಾನ್ಯ ರವಿಶಂಕರ್ ಅವರು, ಹಾಗೂ ಹಿಂದಿನ ಉಪಾಧ್ಯಕ್ಷರಾಗಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ ರಾಮ್ ಪ್ರಸಾದ್ ಅವರು, ಈ ಒಂದು 7-8 ತಿಂಗಳಲ್ಲಿ ಅವ್ರಿಗೆ ನಮಗೆ ಇದನ್ನ ವಿಷಯ ಮುಂದುವರಿಸಿ ಆವತ್ತಿಂದ ಸೇರೋಣ ಅಂತ ಅಂದ್ಬಿಟ್ಟು ಅವ್ರ ಸಮ್ಮುಖದಲ್ಲಿ ರಘುನಾಥ್ ಅವ್ರನ್ನ ನಮ್ಮ ಶಂಕರ ಸೇವಾ ಸಮಿತಿ ಕರ್ಕೊಂಡ್ಬಂದರು. ಆವತ್ತು ನಾವಿಬ್ಬರು ಒಂದು ನಿಲುವು ತಗೊಂಡ್ವಿ, ತೀರ್ಮಾನ ತಗೊಂಡ್ವಿ. ಆಯ್ತು ಹಾಗೆ ಮಾಡೋಣ ಬಿಡಿ, ಒಂದು ಒಳ್ಳೆ ದೃಷ್ಟಿಯಿಂದ ನಾನು ಸಹ, ಯಾಕೆಂದ್ರೆ 2 ಸರಿ ನಾನು ಆಗಲೇ ಎಲೆಕ್ಷನ್ ನಿಂತಿದ್ದೆ. ನಮ್ಮ ಬಂಧುಗಳು ಇಡೀ ರಾಜ್ಯದಲ್ಲಿ, ಯಾಕೆಂದ್ರೆ ನಾನು ಸುಮಾರು ಒಂದು 35 ವರ್ಷಗಳ ಕಾಲದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಎಲ್ಲ ಹಂತದಲ್ಲೂ ಕೆಲಸ ಮಾಡ್ಕೊಂಡು ಬಂದು ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ರಿಂದ ನನಗೂ ಒಂದು ಗೌರವಯುತವಾದಂಥ ಮತಗಳು ಅಥವಾ ನಮ್ಮ ಬಂಧುಗಳು ನನ್ನ ಜೊತೆ ಇಡೀ ರಾಜ್ಯದಲ್ಲಿ ನಿಂತಿದ್ರಿಂದ ಸರಿ ನಾನು ಆಯಿತು ಬೆಂಬಲ ಇಬ್ಬರು ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಆವತ್ತಿನ ದಿವಸ ಒಪ್ಪಿಗೆ ಕೊಡ್ತು. ಆ ನಂತರ ಈ ಚುನಾವಣೆಯಲ್ಲಿ ಮೊನ್ನೆ 2025 ಏಪ್ರಿಲ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಜೊತೆನಲ್ಲಿ ಯಾರ್ಯಾರು ನಮ್ಮ ಮುಖಂಡರುಗಳಿದ್ರು ಅಥವಾ ಹಿತೈಷಿಗಳಿದ್ರು, ಸದಸ್ಯರಿದ್ರು, ಇವರನ್ನೆಲ್ಲ ಒಟ್ಟುಗೂಡಿಸಿ ಆ ಎಲೆಕ್ಷನ್ನಲ್ಲಿ ಸನ್ಮಾನ್ಯ ರಘುನಾಥ್ ಅವ್ರ ಜೊತೆ ಹಗಲು ರಾತ್ರಿ ಶ್ರಮ ವಹಿಸಿ ನಾನು ನನ್ನ ಎಲ್ಲ ಹಿತೈಷಿಗಳು ನನ್ನ ತಂಡ ಅವ್ರ ಜೊತೆನಲ್ಲಿ ಗೆಲುವಿಗೋಸ್ಕರ ಹಗಲು ರಾತ್ರಿ ಶ್ರಮಿಸಿ ನಾವು ಅವ್ರ ಜೊತೆ ಇದ್ದು ಆ ಶ್ರಮಿಸಿದ್ದ ಒಂದು ಫಲ ನಮಗೆ ಸಂತೋಷ ಸಿಕ್ತು. ನಾವು ಯಾರಿಗೆ ಬೆಂಬಲಿಸ್ತು ಆ ಒಂದು ಅಭ್ಯರ್ಥಿ ಗೆಲುವು ಸಾಧಿಸಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ನಮಗೂ ಅದೊಂದು ನಮ್ಮ ಸಂತೋಷ ವಿಷಯ, ನಮಗೂ ಅದೊಂದು ಹೆಮ್ಮೆ ಅಂತ ಅಂದ್ಬಿಟ್ಟು ನಾವು ಭಾವಿಸ್ಕೊಂಡಿದ್ವಿ.
ಈಗ ಯಾಕೆ ಇದ್ದಕ್ಕಿದ್ದಂಗೆ ನಿಮ್ಮ ವಿರುದ್ಧ ಹೇಳಿಕೆಗಳು ವಾಟ್ಸ್ಆಪ್ ಗ್ರೂಪ್ನಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ? ಈಗ ತಮಗೆ ಗೊತ್ತಿರುತ್ತೆ, ಯಾವುದೇ ಒಂದು ಸಂಘ ಸಂಸ್ಥೆನಲ್ಲಿ ಯಾರ್ದಾನ ಒಬ್ಬರು ಏಳಿಗೆನ ಸಹಿಸ್ಲಿಕ್ಕಾಗ್ದಲೇ ಇರತಕ್ಕಂಥ ಕೆಲವರು ಇರ್ತಾರೆ. ಯಾಕೆಂದ್ರೆ ಭೂಪಾಲು ನನ್ನ ಜೊತೆನಲ್ಲಿ ನನ್ನ ಕಾರ್ಯವೈಖರಿ ನೋಡಿ 30-35 ವರ್ಷಗಳ ಕಾಲದಿಂದ ಮಹಾಸಭಾದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ, ನನ್ನ ಒಂದು ಶ್ರಮ, ನನ್ನ ಒಂದು ಪರಿಶ್ರಮ ಮತ್ತು ನನ್ನ ನಿಷ್ಠೆ ಎಲ್ಲನೂ ನೋಡಿ ಇವತ್ತಿನ ದಿವಸ ನನಗೆ ಅಷ್ಟು ಜನ ಬೆಂಬಲ ಕೊಡಬೇಕಾದ್ರೆ ನಾನು ಅಂತಹ ಕ್ಷುಲ್ಲಕ ವ್ಯಕ್ತಿ ಅಲ್ಲ. ತಪ್ಪರಿ ಯಾವುದೇ ರೀತಿ ಹಣಕಾಸಿನ ವಿಷಯ ಇರ್ಬೋದು ಅಥವಾ ನಡೆನುಡಿ ಇರ್ಬೋದು, ಇದರಲ್ಲಿ ಯಾರು ನಾನು ಪಾರದರ್ಶಕವಾಗಿದ್ದು ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನನಗೆ ಗೌರವಿಸ್ತಾರೆ. ಆದರೆ ಕೆಲವರು ಲಕ್ಷ್ಮೀಕಾಂತ್ ಇವತ್ತು ಹಿರಿಯ ಉಪಾಧ್ಯಕ್ಷ ಆಗ್ಬಿಟ್ಟ, ನಾವು ಅವ್ರ ಜೊತೆನಲ್ಲಿದ್ದು ತಪ್ಪಿರ ನಾವು ಅವ್ರಿಗೆ ಕೆಲಸ ಮಾಡಿದ್ವಿ ನಮ್ಗಾಗ್ಲಿಲ್ಲ ಅಂತಕ್ಕಂಥದ್ದು ಮನೋಭಾವ ಇರ್ಬೋದು ಕೆಲವರಲ್ಲಿ. ಮತ್ತೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ, ನಾನು ಇವತ್ತು ಹಿರಿಯ ಉಪಾಧ್ಯಕ್ಷನಾಗಿ ಇವತ್ತು ನನ್ನ ನೇಮಕ ಮಾಡ್ಕೋಬೇಕಾದ್ರೆ ಅವರು ಜೊತೆಲಿ ಕೆಲಸ ಮಾಡ್ಲಿಕ್ಕೆ ರಘುನಾಥ್ ಅವರು ಇಟ್ಕೋಬೇಕಾದ್ರೆ ಸುಮ್ಮನೆ ಏನಲ್ಲ, ನಮ್ದು ಪರಿಶ್ರಮ ಇತ್ತು. ಹಗಲು ರಾತ್ರಿ ಅವ್ರ ಜೊತೆನ ಇಡೀ ರಾಜ್ಯ ಸುತ್ತಿದ್ದೀನಿ. ಈ ಒಂದು ಚುನಾವಣೆನಲ್ಲೂ ಅವ್ರ ಜೊತೆ ಸಾಕಷ್ಟು ಕೆಲಸ ಮಾಡಿರೋದಕ್ಕೆ ಜಯ ಆಯ್ತು. ಆದ್ರೆ ಇದನ್ನು ಕೆಲವು ಸಹಿಸ್ಲಿಕ್ಕಾಗಲ್ಲ. ನಿನ್ನೆ ದಿವಸ ಯಾವುದೋ ಒಂದು ವಾಟ್ಸಪ್ ಅಲ್ಲಿ ನನ್ನ ಗಮನಕ್ಕೂ ಬಂತದ್ದು, ಸನ್ಮಾನ್ಯ ರಾಜಶೇಖರ್ ಜಿ ರಾವ್ ಅಂತಕ್ಕಂಥ ಪ್ರಸ್ತುತ ಉಪಾಧ್ಯಕ್ಷರು ಹಾಗೂ ಪ್ರಸ್ತುತ ಉಪಾಧ್ಯಕ್ಷರು ಇನ್ನೊಬ್ರು ದಿಲೀಪ್ ಕುಮಾರ್ ಅಂತ ಅನ್ಬಿಟ್ಟು ಅವರು ಒಂದು ವಾಟ್ಸಪ್ ಮೆಸೇಜನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಲಕ್ಷ್ಮೀಕಾಂತ್ ಅವರು ಆವಾಗ ಪ್ರಧಾನ ಕಾರ್ಯದರ್ಶಿಯಾಗಿದ್ರು, ಅವರು ಅದರಲ್ಲಿ ವಿಟ್ನೆಸ್ ಹಾಕಿದ್ದಾರೆ, ಅವರು ಹಣ ಗುಳ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ವಾಟ್ಸಪ್ಪಲ್ಲಿ ನಾನು ನೋಡಿದಾಗ ಯಾವುದೇ ಆಧಾರರಹಿತವಾಗಿ ಆ 1 ಲಕ್ಷ ರೂಪಾಯಿ ಅಕೌಂಟ್ ಅದು ಬಂದಿದೆ, ಅಕೌಂಟಿಗೆ ಸೇರಿದೆ ಮಹಾಸಭಾದಲ್ಲಿ ಅಂತಕ್ಕಂಥದ್ದು ತಿಳ್ಕೊಳ್ಳೋಕೆ ಮುಂಚೆನೇನೆ ಇದನ್ನ ಈ ಆರೋಪ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಯಾವ್ದು ಈಗ ಏನಾದರೂ ನಾವು ಮಾತನಾಡಬೇಕಾದ್ರೆ ಅದು ಗೌರವ ಇರಬೇಕು, ಬೆಲೆ ಇರಬೇಕು, ಆಧಾರ ಇರಬೇಕು, ಅದನ್ನೆಲ್ಲ ನೋಡಿ ನಾವು ಮಾತಾಡಬೇಕೇ ಹೊರತು ಮತ್ತೆ ಯಾಕೆ ಅವ್ರಿಗೆ ಈ ಥರದ ಬುದ್ಧಿ ಬಂತು ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ಅವರು ಆ ಥರದ ಆರೋಪ ಮಾಡಬೇಕಾಯ್ತು? ಏನಾದರೂ ಅವ್ರಿಗೆ ಈ 1 ಲಕ್ಷ ರೂಪಾಯಿ ಬಗ್ಗೆ ಏನಾದರೂ ಅವ್ರಿಗೆ ಈ ಆಧಾರ ಇತ್ತಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಏನು ಗೊತ್ತಿದೆ 1 ಲಕ್ಷ ರೂಪಾಯಿ ದುರುಪಯೋಗ ಆಗಿದೆ ಅನ್ನತಕ್ಕಂಥದ್ದು ಅವ್ರು ಮಾಡಿದಾಗ 1 ಲಕ್ಷ ರೂಪಾಯಲ್ಲಿ ರೆಮಿಟ್ ಆಗಿದೆ, ಮಹಾಸಭಾದಲ್ಲಿ ಅಕೌಂಟಿಗೆ ಬಂದಿದೆ ಆಗಿನ ಕಾಲಕ್ಕೆ 2009ರಲ್ಲೇನೆ. ಈಗ ಅದನ್ನ ಅವ್ರು ಯಾವ ಉದ್ದೇಶದಿಂದ ಈ ರೀತಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ಕ ತುಂಬಾ ಅವರು ಮಾಡಿರ್ತಕ್ಕಂಥ ಅವ್ರ ಘನತೆಗೆ ತಕ್ಕದ್ದಲ್ಲ. ಇದ್ರ ಬಗ್ಗೆ ನಾವು ಮುಂದೆ ವಿಚಾರ ಮಾಡ್ತಕ್ಕಂಥ ಸಮಯ ಬರುತ್ತೆ. ಈ ರಾಜಶೇಖರ್ ಅವರು ಮತ್ತೆ ದಿಲೀಪ್ ಅವರು ಆರೋಪ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ, ಇದು ಅಧ್ಯಕ್ಷರ ಗಮನಕ್ಕೆ ಬಂದಿದೆಯಾ? ಈಗ ಅಧ್ಯಕ್ಷರು ನಿನ್ನೆ ದಿವಸ ಅಧ್ಯಕ್ಷರ ಗಮನಕ್ಕೆ ಸರ್ ಈ ತರ ಬೆಳಗ್ಗೆ ವಾಟ್ಸಪ್ ಅಲ್ಲಿ ಗ್ರೂಪ್ಗಳಲ್ಲಿ ಅನೇಕ ಗ್ರೂಪ್ಗಳಲ್ಲಿ ಈ ವಿಷಯ ಬಂದಿದೆ, ಇದು ಎಷ್ಟು ಮಟ್ಟಿಗೆ ಸಮಂಜಸ ಇದೆ, ಈ ಒಂದು ಮೆಸೇಜನ್ನ, ಈ ಒಂದು ಕೆಟ್ಟ ಮೆಸೇಜನ್ನ ಗ್ರೂಪ್ಗಳಲ್ಲಿ ಹಾಕ್ಬೇಕಾದ್ರೆ ಸರ್ ನಿಮ್ಮ ಗಮನಕ್ಕೆ ತಂದಿದ್ದಾರಾ ಯಾರಾದರೂ ಅಂತ? ಇಲ್ಲ ಲಕ್ಷ್ಮೀಕಾಂತ್, ನನಗೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ನೋಡಿಲ್ಲ ವಾಟ್ಸಪ್, ನನಗೆ ಬಂದಿಲ್ಲ. ಹಿತೈಷಿಗಳು ಕೂತ್ಕೊಂಡು ಅದನ್ನು ನಾವು ಮಾತನಾಡ್ತಾ ಇದ್ದೀವಿ, ಮುಂದೆ ಏನೇನು ಕ್ರಮ ತಗೋಬೋದು. ಯಾಕೆಂದ್ರೆ ಇಲ್ಲದ ಆರೋಪ ಮಾಡಿದಾಗ ಡೆಫರ್ಮೇಷನ್ ಆಗ್ತದೆ ಮತ್ತು ಕಂಪ್ಲೇಂಟ್ ಆಗ್ತದೆ, ಸೈಬರ್ಗೆ ಹೋಗ್ತದೆ. ಈ ಥರ ಯಾರು ಒಬ್ಬನ ಈಗ ಅಕಸ್ಮಾತ್ ಏನಾದರೂ ಯಾರೋ ಒಬ್ಬನ ನಾನು ಯಾವುದೇ ಸಕಾರಣವಿಲ್ಲದಲ್ಲೇ ಅವನು ತೇಜೋವಧೆ ಮಾಡಿದ್ರೆ ಅವನ ವ್ಯಕ್ತಿತ್ವದ ಗತಿ ಏನಾಗ್ತದೆ? ಇಡೀ ರಾಜ್ಯದಲ್ಲಿ ಲಕ್ಷ್ಮೀಕಾಂತ್ಗೆ ಅವ್ರಿಗೆ ಆದಂಥ ಒಂದು ಗೌರವ ಇದೆ, ಅದನ್ನ ಇವರು ಕೆಡಿಸ್ಬೇಕು, ದುರುದ್ದೇಶವಾಗಿ ಇವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿದಾಗ ಅವರಿಗೆ ಸದುದ್ದೇಶ ಇದೆ ಅಂತ ಹೇಗೆ ತಿಳ್ಕೊಳಕ್ಕಾಗ್ತದೆ? ಮುಂದಿನ ದಿನಗಳಲ್ಲಿ ಅಧ್ಯಕ್ಷರ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ನಮ್ಮೆಲ್ಲರಿಗೂ ಗೊತ್ತಿದೆ, ತಾವು ಮೀಡಿಯಾದಲ್ಲಿದ್ದಾರೆ ಮತ್ತು ಅನೇಕರು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ. ಇಷ್ಟು ವರ್ಷ ಒಂದು ಸಂಸ್ಥೆಯಲ್ಲಿ, ಇಷ್ಟು ದೊಡ್ಡ ನಮ್ಮ ಮಾತೃ ಸಂಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಾನೇನಾದ್ರು ಆ ರೀತಿ ಚಾರಿತ್ರ್ಯಹೀನ ಅಥವಾ ನನ್ನ ನಿಷ್ಠೆನ ಯಾವುದೇ ಅಧ್ಯಕ್ಷರುಗಳಿಗೆ ನಾನು ವಿಭಿನ್ನವಾದಂಥ ರೀತಿಯಲ್ಲಿ ವ್ಯತಿರಿಕ್ತವಾಗಿ ನನ್ನ ಜೀವನ ಪೂರ್ತಿ ನಾನು ಮಾಡ್ಕೊಂಬಂದವನಲ್ಲ. ಅವ್ರ ಬಗ್ಗೆ ವಿಶ್ವಾಸವಾಗಿ ಅವ್ರಿಗೆ ಗೌರವ ಬರ್ತಕ್ಕಂಥದ್ದು, ಮಹಾಸಭೆಗೆ ಗೌರವ ಬರ್ತಕ್ಕಂಥ ಕೆಲಸಗಳು ನಾನು ಅವ್ರ ಜೊತೆ ಮಾಡ್ಕೊಂಬಂದೇನೆ ಹೊರತು ನನ್ನಲ್ಲಿ ಯಾವುದೇ ರೀತಿಯ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಇಲ್ಲ. ನಾವೆಲ್ಲ ಸೇರಿ ಅವತ್ತಿನ ರಘುನಾಥ್ರವ್ರನ್ನ ಅಧ್ಯಕ್ಷರಾಗಬೇಕು ಅಂತ ಅಂದ್ಬಿಟ್ಟು ಶ್ರಮ ವಹಿಸಿ ಇಡೀ ಹಗಲು ರಾತ್ರಿ ನಾವೆಲ್ಲ ಶ್ರಮ ವಹಿಸಿ ಅವ್ರನ್ನ ಗೆಲ್ಲಿಸಿದ ಮೇಲೆ ಅವ್ರನ್ನ ಅದೇ ರೀತಿ ನಾವು ಗೌರವವಾಗಿ ನಾವು 5 ವರ್ಷ ನಾವು ಏನು ನಮಗೆ ಸಮಯ ಇದೆ,
ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ ನಮ್ಮ ಬಂಧುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಗೌರವಯುತವಾಗಿ ಮಾಡ್ಕೊಂಡು ಹೋಗಬೇಕೇ ಹೊರತು ಅವರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಮಾತೇ ಇಲ್ಲ. ಯಾಕೆಂದರೆ ಅವರು ನಾವು ಅನ್ಯೋನ್ಯವಾಗಿದ್ದೀವಿ. ಇದನ್ನ ತಾವೇಳ್ದಾಗೆ ಅವರು ನಾವು, ಯಾಕೆಂದರೆ ಅವರು ಬಹಳ ವರ್ಷದಿಂದ ನಮಗೆ ಆತ್ಮೀಯರು. ಯಾಕೆಂದರೆ ಅವರು ರಾಜನಗರ, ನಾನು ರಾಜನಗರ, ಇಬ್ಬರು ಸಾಕಷ್ಟು ಸರಿ ನಾವು ಸೇರಿದ್ವಿ, ಭೇಟಿಯಾಗಿದ್ವಿ. ಅವ್ರ ವ್ಯಕ್ತಿತ್ವ ಗೊತ್ತು. ಅದಕ್ಕೋಸ್ಕರ ಅವರು ನಾವು ಯಾವತ್ತೂ ಹೀಗೆ ಒಂದಾಗಿ ಮತ್ತು ಒಳ್ಳೆ ಮನಸ್ಸಿನಿಂದ ನಾವು ಕೆಲಸ ಮಾಡಿಕೊಂಡು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ 5 ವರ್ಷಗಳ ಅವಧಿನಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ನಮ್ಮಿಬ್ಬರಿಗೂ ಯಾವುದೇ ರೀತಿಯ ಗುಂಪುಗಾರಿಕೆ ಆಗಲಿ, ವೈಮನಸ್ಸಿ ಆಗಲಿ ಇಲ್ಲ. ಇದನ್ನ ತಾವು ಹೇಳಿದಾಗೆ ಏನು ಕೆಲವರು ನಮ್ಮಿಬ್ಬರಲ್ಲಿ ಏನಾದರೂ ವ್ಯತ್ಯಾಸ ತರಲಿಕ್ಕೋಸ್ಕರ ಅವ್ರು ಮನಸ್ಸು ಮಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ, ಅದು ವಿಫಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಅಧ್ಯಕ್ಷರು ನಾವು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ವಾತಾವರಣ ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಸಭಾ ಬಗ್ಗೆ ಪೂರ್ಣದ ವಿವರವನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಆಗಿರ್ತಕ್ಕಂಥ ಕೆಲವು ಘಟನೆಗಳ ಬಗ್ಗೆ ನಮ್ಮ ವಿಪ್ರ ಸಮುದಾಯಕ್ಕೆ ಅದು ಬೆಳಕು ಚೆಲ್ಲಲಿಕ್ಕೋಸ್ಕರ ನಿಮ್ಮ ಚಾನಲ್ನ ಸುಪ್ರಸಿದ್ಧವಾಗಿರ್ತಕ್ಕಂಥ ಪ್ರಖ್ಯಾತ ಚಾನಲ್ ಮುಖಾಂತರ ನನ್ನನ್ನು ಒಂದು ಸಂದರ್ಶನ ಮಾಡಿ ಅದನ್ನು ನಮ್ಮ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಂಜೆ ಸಮಯ ಪತ್ರಿಕೆ ಹಾಗೂ ಈ ಒಂದು ಸುಪ್ರಸಿದ್ಧ ಚಾನಲ್ಗೆ ಮತ್ತು ತಮಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ತಮ್ಮ ಸಿಬ್ಬಂದಿಯವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ರವರ ಮಾತುಗಳು. ಎಲ್ಲರಿಗೂ ನಮಸ್ಕಾರ.